ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಬ್ಲಾಗಲ್ಲಿ ನಿಮಗೆ 1 ಗ್ರಾಮ್ಗೆ ಯಾವ ಸೈಜಲ್ಲಿ ಎಷ್ಟೆಷ್ಟು ಗುಂಡು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾವ್ಯಾವ ಥರ ಡಿಸೈನ್ ಇದೆ, ಬರೀ ಜೋಮಾಲೆ ಗುಂಡಾಗಿರ್ಬೋದು ಅಥವಾ ವ್ಯಾಕ್ಸ್ ಗುಂಡಾಗಿರ್ಬೋದು, ಯಾವ ರೀತಿ ಯಾವ್ಯಾವ್ದು ಸೈಜಲ್ಲಿ ಎಷ್ಟೆಷ್ಟು ಗುಂಡು ಸಿಗುತ್ತೆ ಅನ್ನೋದನ್ನು ಇವತ್ತು ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ತಿಳಿಸ್ತೀನಿ, ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ. ಇದು ಒಂದು 8 ಸೈಜಲ್ಲಿ ನಿಮಗೆ ಗುಂಡುಗಳು ಬರುತ್ತೆ. ಅದರಲ್ಲಿ 1ನೇ ಸೈಜ್ ಯಾವ ಥರ ಇರುತ್ತೆ, ಹಾಗೆ 8ನೇದು ಯಾವ ಥರ ಇದೆ ಅನ್ನೋದನ್ನು ನೀವೇ ನೋಡಿ. ಈ ರೀತಿ ನೋಡಿಕೊಂಡು ನೀವು ಗುಂಡನ್ನ ತೊಗೋಬೋದು. 1ನೇ ಸೈಜಲ್ಲಿ ಅಂದರೆ ನಿಮಗೆ ತುಂಬ ಸಣ್ಣ ಇರೋಂಥ ಗುಂಡು ಅಂದರೆ ನೋಡಿ, ಈ ಸೈಜಲ್ಲಿ ಬರೋಂಥ ಗುಂಡು ನಿಮಗೆ 32 ಗುಂಡು ಬರುತ್ತೆ 1 ಗ್ರಾಮ್ಗೆ. ಈ ರೀತಿ ಏನಾದರೂ ಅಂದರೆ ಇದು ಮೋಹನ್ ಮಾಲೆ ಅಂತಾರಲ್ವ, ಆ ಥರ ಟೈಪಲ್ಲಿ ಗುಂಡು ಮಾಡಿರೋದು ಇದು ವ್ಯಾಕ್ಸ್ ಗುಂಡಲ್ಲ ಇದು. ಈ ರೀತಿ ಏನಾದ್ರು ತೊಗೋಬೇಕಂದ್ರೆ ನಿಮಗೆ 1 ಗ್ರಾಮ್ಗೆ ಒಂದು 12 ಅಥವಾ 13 ಗುಂಡು ಬರುತ್ತೆ. ಏಕೆಂದರೆ ಅದರಲ್ಲಿ ಯಾವುದೇ ವ್ಯಾಕ್ಸ್ ಏನೂ ತುಂಬಿರೋದಿಲ್ಲ. ಹಾಗೆ ಈ ಗುಂಡು ನೋಡಿ ನಿಮಗೆ 32 ಗುಂಡೆ ಬರುತ್ತೆ. ಇನ್ನೂ ಜಾಸ್ತಿ ಕೂಡ ಬರ್ಬೋದು 1 ಗ್ರಾಮ್ಗೆ. ನೀವು ಇದನ್ನು ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿರೋಂಥ ಸರಗಳನ್ನ ಮಾಡಿಸ್ಕೋಬೋದು. ನಾನು 1 ಗ್ರಾಮ್ ಗುಂಡಲ್ಲಿ ಯಾವ್ಯಾವ ಥರ ಸರ ಮಾಡಿಸ್ಕೋಬೋದು, ಹಾಗೆ 2 ಗ್ರಾಮ್ ಅಥವಾ 3 ಗ್ರಾಮ್ ಗುಂಡುಗಳನ್ನ ತಗೊಂಡು ಯಾವ ರೀತಿ ಸರನ ಮಾಡಿಸ್ಕೋಬೋದು, ಯಾವ್ಯಾವ ಡಿಸೈನ್ನ ತೋರಿಸಿದ್ರೆ ಅವ್ರು ಮಾಡಿಕೊಡ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ಈ ಗುಂಡಿಗೆ ಅಂದರೆ 1 ಗ್ರಾಮಲ್ಲಿ ಎಷ್ಟೆಷ್ಟು ಗುಂಡು ಬರುತ್ತೆ ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಗುಂಡುಗಳಲ್ಲೇ ಹೀರೆಕಾಯಿ ಗುಂಡಾಗಿರ್ಬೋದು, ನಲ್ಲಿಕಾಯಿ ಗುಂಡಾಗಿರ್ಬೋದು, ಹಾಗೆ ಮೋಹನ್ ಮಾಲೆ ಗುಂಡು, ಹಾಗೆ ವ್ಯಾಕ್ಸ್ ಗುಂಡು, ಆಮೇಲೆ ತುಂಬ ಅಂದರೆ ಈಗ ಮೋಪ್ ಅಂತಲೂ ಕೂಡ ಕರೀತಾರೆ ನೋಡಿ, ಅಂದರೆ ಈ ಥರ ಬರುತ್ತೆ ಮಧ್ಯೆ ಹಾಕ್ಸೋದು. ಇದೂ ಕೂಡ ತುಂಬ ವೆರೈಟಿ ಆಫ್ ಗುಂಡುಗಳಿವೆ. ಅದನ್ನು 1 ಗ್ರಾಮ್ಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಮೋಪ್ ಅಂತ ಕರೀತಾರೆ ಇದಕ್ಕೆ. ಈ ಒಂದು ಡಿಸೈನು ನಿಮಗೆ 1 ಗ್ರಾಮ್ಗೆ ಒಂದು 8 ಪೀಸ್ ಬರುತ್ತೆ. ಅಂದರೆ ತುಂಬ ಚೆನ್ನಾಗಿರೋಂಥ ಚಿನ್ನ, ಯಾವುದೇ ವ್ಯಾಕ್ಸ್ದು ಆ ಥರ ಏನೂ ಇಲ್ಲದೇ. ಹಾಗೆ ಈ ಗುಂಡು ಬಂದು ನಿಮಗೆ 1 ಗ್ರಾಮ್ಗೆ 2 ಸಿಗುತ್ತೆ. ಅಂದರೆ ಒಂದು ಗುಂಡು ಅರ್ಧ ಗ್ರಾಮಲ್ಲಿ ಇರುತ್ತೆ. ಇದು ಬಂದು ನಿಮಗೆ ಈ ಒಂದು ಡಿಸೈನಲ್ಲಿ ನಿಮಗೆ 1 ಗ್ರಾಮ್ಗೆ 4 ಗುಂಡು ಕೂಡ ಸಿಗುತ್ತೆ. ಅಂದರೆ ಇದೊಂದು ಸ್ವಲ್ಪ ವ್ಯಾಕ್ಸ್ ಮಿಕ್ಸ್ ಆಗಿದೆ ಅದಕ್ಕೋಸ್ಕರ. ಇಲ್ಲ ಅಂದರೆ ನಿಮಗೆ 3 ಗುಂಡು ತೊಗೋತೀವಿ ಅಂದರೆ ತೊಗೋಬೋದು. ಹಾಗೆ ಇದು ನೋಡಿ, ಇದು ಮೋಹನ್ ಮಾಲೆ ಗುಂಡು ಅಂತಾರಲ್ವ, ಅದೇ ಥರ ಇದು ನಿಮಗೆ ಇದು 1 ಗ್ರಾಮ್ಗೆ 4 ಕೂಡ ಸಿಗುತ್ತೆ, 2 ಕೂಡ ಸಿಗುತ್ತೆ. ಅಂದರೆ ಈ ಸೈಜಲ್ಲಿ ಬೇಕು ಅಂದರೆ ನಿಮಗೆ 1 ಗ್ರಾಮ್ಗೆ 4 ಗುಂಡು ಸಿಗುತ್ತೆ. ತುಂಬ ಚೆನ್ನಾಗಿರೋಂಥ ಚಿನ್ನ, ಅಂದರೆ ವ್ಯಾಕ್ಸ್ ಆ ಥರ ಏನೂ ಕೂಡ ಅದಕ್ಕೆ ಯೂಸ್ ಮಾಡಿರಲ್ಲ, ಚಿನ್ನ ಮಾತ್ರ ಯೂಸ್ ಮಾಡಿರ್ತಾರೆ. ಹಾಗೆ ಈ ಥರ ಏನಾದರೂ ಬೇಕು ಅಂದರೆ ನಿಮಗೆ 1 ಗ್ರಾಮ್ಗೆ 3 ಸಿಗುತ್ತೆ, 4 ಸಿಗುತ್ತೆ. ಈ ಥರ ಬೇಕು ಅಂದರೆ ನೋಡಿ, ನಿಮಗೆ 1 ಗ್ರಾಮ್ಗೆ 1 ಬೇಕಾದರೂ ತೊಗೋಬೋದು, 2 ಬೇಕಾದ್ರೂ ತೊಗೋಬೋದು. ಈ ಥರನೂ ಅಷ್ಟೇ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸ್ ಇದೆ. 1 ಗ್ರಾಮ್ಗೆ 4 ಸಿಗುತ್ತೆ. ಈ ಥರ ದಪ್ಪ ಇರೋಂಥ ಸೈಜ್ ಬೇಕು ಅಂತ ಹೇಳಿದ್ರೆ ನಿಮಗೆ 1 ಗ್ರಾಮ್ಗೆ 1 ಕೂಡ ಸಿಗುತ್ತೆ, ಅಥವಾ 2 ಬೇಕಾ 2 ಕೂಡ ಸಿಗುತ್ತೆ, ಅಥವಾ 1.5 ಗ್ರಾಮಲ್ಲಿ 3 ಇದು ಮಾಡಿ ತೊಗೋತೀವಿ ಅಂದರೆ ತೊಗೋಬೋದು. ಹಾಗೆ ಈ ಥರ ನೋಡಿ, ಚಿಕ್ಕದು ಕಾಸಿನ ಸರ ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ ಅಲ್ವಾ, ಅದೂ ಕೂಡ ಅಷ್ಟೇ. ಕಾಸಿನ ಸರನೂ ನಿಮಗೆ 1 ಗ್ರಾಮ್ಗೆ ತುಂಬ ಚಿಕ್ಕದು ಬೇಕು ಅಂತಂದರೆ ಒಂದು 6 ಸಿಗುತ್ತೆ. ಹಾಗೆ ಈ ಥರ ನೋಡಿ, ಇದು ಕೂಡ ಅದು ಕಾಸು ಥರನೇ ಡಿಸೈನ್ಸ್. ಇದರಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ಶಂಕು ಡಿಸೈನ್ ಆಗಿರ್ಬೋದು, ಈ ಥರ ವೆರೈಟಿ ಆಫ್ ಡಿಸೈನ್ಸ್ ಇದೆ. ಇದೂ ಅಷ್ಟೇ ನಿಮಗೆ 1 ಗ್ರಾಮ್ಗೆ 2 ಬೇಕಾ 4 ಬೇಕು ಅಂದರೂ ಕೂಡ ಸಿಗುತ್ತೆ. ಹಾಗೆ ಇದು ಮುತ್ತೊಂದು ಸರ ಏನಾದ್ರು ಮಾಡಿಸ್ತೀವಿ ಅಂದರೆ ಈ ಥರ ಗುಂಡುಗಳು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ನಿಮಗೆ 1 ಗ್ರಾಮ್ಗೆ 2 ಬೇಕಂದ್ರೂ ಕೂಡ ನೀವು ಮಾಡಿಸ್ಕೋಬೋದು. ಹಾಗೆ ಈ ಡಿಸೈನ್ ನೋಡಿ, ಇದು ತುಂಬಾ ಚೆನ್ನಾಗಿದೆ. ನಿಮಗೆ 1 ಗ್ರಾಮ್ಗೆ 2 ಆಗುತ್ತೆ, ಅಥವಾ ನೀವು 3 ಕೂಡ ನೀವು ಟ್ರೈ ಮಾಡಿ ಮಾಡಿಸ್ಕೋಬೋದು. ಇದನ್ನು ಈ ರೀತಿ ಪೋಣಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮೂಪು ಅಂತಾರಲ್ವ, ಅದೇ ಥರನೇ ಇದು. ಅಂದರೆ ಇದಕ್ಕೆ ಮುತ್ತೊಂದು ಸರ ಪೋಣಿಸುವಾಗ ಯೂಸ್ ಮಾಡ್ಕೋಬೋದು. ಹಾಗೆ ಇದು ನೋಡಿ, ಇದು ವ್ಯಾಕ್ಸ್ ಗುಂಡು. ನೀವು ವ್ಯಾಕ್ಸ್ ಗುಂಡು ನೋಡಿ ಯಾವಾಗಲೂ ಪ್ಲೇನ್ ಇರುತ್ತೆ, ಸ್ವಲ್ಪ ಮೇಲ್ಗಡೆ ಇದು ಕೋಟಿಂಗು. ಅಂದರೆ ಅದರಲ್ಲಿ ಯಾವುದೇ ಒಂದು ಸ್ವಲ್ಪ ಡಿಸೈನ್ ಮಾಡಿರಲ್ಲ. ಒಂದೊಂದರಲ್ಲಿ ಅವ್ರು ಮಾಡಿಕೊಡಿ ಅಂತ ಹೇಳಿದ್ರೆ ಡಿಸೈನ್ ಮಾಡಿಕೊಡ್ತಾರೆ ಅಷ್ಟೇ. ನೀವು ಡಿಸೈನು ಇರೋಂಥ ಗುಂಡನ್ನೇ ತೊಗೋತೀವಿ ಅಂತಂದರೆ ನೀವು 1 ಗ್ರಾಮ್ಗೆ 3 ಅಥವಾ 4 ತೊಗೊಂಡ್ರೆ ತುಂಬ ಚೆನ್ನಾಗಿರೋಂಥ ಚಿನ್ನನೂ ಬರುತ್ತೆ, ಹಾಗೆ ಡಿಸೈನ್ ಕೂಡ ಇರುತ್ತೆ. ಹಾಗೆ ಇದು ನೋಡಿ, ಇದನ್ನು ಕಡ್ಡಿಗುಂಡು ಅಂತ ಕರೀತಾರೆ, ಅಥವಾ ಹೀರೆಕಾಯಿ ಗುಂಡು ಅಂತಲೂ ಕೂಡ ಕರೀತಾರೆ. ಆ ಥರ ಶೇಪಲ್ಲಿದೆ ಅಂತ ಹೇಳಿ. ಹಾಗೆ ಇದನ್ನು ಶಂಕು ಗುಂಡು ಅಂತ ಕರೀತಾರೆ. ಈ ರೀತಿ ಶೇಪಲ್ಲಿ ನೀವೇನಾದ್ರು ತೊಗೊಂಡು ನೀವು ಚೆನ್ನಾಗಿರೋಂಥ ಸರನೇ ಮಾಡಿಸ್ಕೋಬೋದು. ಅಂದರೆ ಅದು ಯಾವ ರೀತಿ ಡಿಸೈನಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನೇ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೋಡಿ, ಇದು ಕಾಸು ಅಂದರೆ ತಾಲಿ ಥರನೇ ಬರುತ್ತೆ ಅಲ್ವಾ, ಅದು ಕೂಡ ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ. ಅದು ಎಷ್ಟೆಷ್ಟು ಗ್ರಾಮಲ್ಲಿದೆ ಅನ್ನೋದು ಕೂಡ ಇಲ್ಲೇ ಮೆನ್ಷನ್ ಆಗಿದೆ ನೋಡಿ. ನೀವು ಈ ರೀತಿಯೂ ಕೂಡ 1 ಗ್ರಾಮಲ್ಲಿ ಆರಾಮಾಗಿ ತೊಗೋಬೋದು. ಹಾಗೆ 1 ಗ್ರಾಮ್ಗೆ ನೀವು ಈ ಥರ ದಪ್ಪ ಇರೋಂಥ ಗುಂಡನ್ನ 1 ತೊಗೋಬೋದು, ಅಥವಾ ಇನ್ನೊಂಚೂರು ಸಣ್ಣ ಇರೋಂಥ ಗುಂಡನ್ನ 2 ಕೂಡ ತೊಗೋಬೋದು. ಇದು ನೋಡಿ ನಿಮಗೆ 1 ಗ್ರಾಮ್ಗೆ 2 ಬರುತ್ತೆ, ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿನೇ ಸಿಗುತ್ತೆ. ಹಾಗೆ ಇದು ನಿಮಗೆ 1 ಗ್ರಾಮ್ಗೆ 1 ಗುಂಡು ಬರುತ್ತೆ.
ಈ ಥರನೂ ಕೂಡ ತೊಗೊಂಡು ನೀವು ವೆರೈಟಿ ಆಫ್ ಡಿಸೈನ್ಸ್ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸೋಂಥ ಇದನ್ನು ಮಾಡಿಸ್ಕೋಬೋದು ಸರಗಳನ್ನ. ಹಾಗೆ ಈ ಥರ ಮಧ್ಯದಲ್ಲಿ ಹವಳ ಇರೋ ಅಂಥದ್ದು ಅಥವಾ ಈ ಥರ ಯಾವುದಾದ್ರೂ ಒಂದು ಸ್ಟೋನ್ನ ಹಾಕಿರೋ ಅಂಥದ್ದು ಏನಾದರೂ ಗುಂಡನ್ನ ನೀವು ತೊಗೋತೀವಿ ಅಂತ ಹೇಳಿದ್ರೆ 1 ಗ್ರಾಮ್ಗೆ 3 ಗುಂಡು ಬರೋ ಥರ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ವೆರೈಟಿ ಆಫ್ ಡಿಸೈನ್ಸ್ ಇದೆ. ನಲ್ಲಿಕಾಯಿ ಗುಂಡು ಇದೆ. ಈ ರೀತಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದು ಮೋಹನ್ ಮಾಲೆ ಗುಂಡು. ಇದು ಆಲ್ಮೋಸ್ಟ್ ಸ್ವಲ್ಪ ಚಿನ್ನನೇ ಸೇರಿರುತ್ತೆ. ಈ ರೀತಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲೂ ಸ್ವಲ್ಪ ವ್ಯಾಕ್ಸ್ ಕೂಡ ಮಿಕ್ಸ್ ಆಗಿರುತ್ತೆ. ಹಾಗೆ ಈ ಒಂದು ಲಕ್ಷ್ಮಿ ಗುಂಡು ಇದನ್ನು ನಾನು ಹೇಳಿರೋಂಥ ಅಂಗಡಿಲೇ ಮಾಡಿರೋದು. 1 ಗ್ರಾಮ್ಗೆ 2 ಗುಂಡು ಬರುತ್ತೆ. ಇದು 1 ಗ್ರಾಮ್ಗೆ 1 ಗುಂಡು ಬರುತ್ತೆ. ಏಕೆಂದರೆ ಅದು ಡಿಸೈನ್ ವರ್ಕ್ ಮಾಡೋಕ್ಕೆ ಒಂದು ಸ್ವಲ್ಪ ಚಿನ್ನ ಬೇಕಾಗತ್ತಲ್ವ. ಈ ರೀತಿ ವೆರೈಟಿ ಆಫ್ ಡಿಸೈನ್ಸ್ ಬೇಕಂದ್ರೂ ಕೂಡ ಅಲ್ಲೇ ಸಿಗುತ್ತೆ ನಿಮಗೆ. ನೀವು ಈ ರೀತಿ ಗುಂಡುಗಳನ್ನ ಏನಾದರೂ ತೊಗೊಂಡು ಇಟ್ಕೊಂಡು ಆಮೇಲೆ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಪೋಣಿಸ್ಕೋಬೋದು. ಹಾಗೆ ನೀವು ಒಂದೇ ಒಂದು ಸರನ ಅಂದರೆ ಒಂದು 4 ಸರನ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಒಂದೇ ಒಂದು ಪೆಂಡೆಂಟ್ ತೊಗೊಂಡ್ರೆ 5 ಸರ ಆಗುತ್ತೆ. ಈ ರೀತಿ ನೀವು ಐಡಿಯಾ ಉಪಯೋಗಿಸಿ ಮಾಡಿಸ್ಕೋಬೋದು. ಈಗ ನಾನು ತೋರಿಸ್ತಾ ಇರೋಂಥ ಗುಂಡೆಲ್ಲ ಬಂದು 1 ಗ್ರಾಮ್ಗೆ 2 ಬರೋ ಅಂಥ ಗುಂಡು. ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದೆಲ್ಲ ಆಲ್ಮೋಸ್ಟ್ ನಿಮಗೆ 1 ಗ್ರಾಮ್ಗೆ 2 ಬರುತ್ತೆ. ಸೇಮ್ ಡಿಸೈನ್ನಲ್ಲೇ ಇನ್ನೂ ಒಂದು ಸ್ವಲ್ಪ ಸಣ್ಣ ತೊಗೋತೀವಿ ಅಂದರೆ 3 ಬರುತ್ತೆ. ನಾನು ಕಡ್ಡಿ ಗುಂಡು ಅಂತೇಳಿ ಆವಾಗಲೇ ತೋರಿಸ್ತಾ ಇಲ್ವಾ, ಅದರಲ್ಲಿ ಈ ರೀತಿ ಸರ ಮಾಡಿಸ್ಕೋಬೋದು. ನೋಡಿ, ಕೆಳಗಡೆ ಒಂದು ಪೆಂಡೆಂಟ್ ಹಾಕಿದ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಗುಂಡುಗಳನ್ನ ಯೂಸ್ ಮಾಡಿಕೊಂಡು ನಾವು ಅದಕ್ಕೆ ಯಾವುದಾದ್ರೂ ಕಲರ್ ಬೀಡ್ಸ್ಗಳನ್ನ ಕೊಟ್ಕೊಂಡು ಈ ರೀತಿಯೂ ಕೂಡ ಮಾಡಿಸ್ಕೋಬೋದು. ಹಾಗೆ ಇದು ನೋಡಿ, ನಲ್ಲಿಕಾಯ್ದು ಒಂದು ಮಣಿಗೆ ಗುಂಡುಗಳನ್ನ ಹಾಕಿ ಮಾಡಿಸ್ಕೊಂಡಿರೋದು. ಹಾಗೆ ಇದು ಕೂಡ ನಾನು ನಿಮಗೆ ವೆರೈಟಿ ಆಫ್ ಡಿಸೈನ್ಸ್ ತೋರಿಸಿದ್ದೀನಿ ನೋಡಿ. ಈ ರೀತಿ ನಾವು ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿರೋಂಥ ಸರಗಳನ್ನ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ 1 ಗ್ರಾಮಲ್ಲಿ ಯಾವ ರೀತಿ ಬರೀ 1 ಗ್ರಾಮಲ್ಲಿ ಎಷ್ಟು ಗುಂಡು ಬರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಅದರಲ್ಲಿ ಯಾವ ರೀತಿ ಸರಗಳನ್ನ ಮಾಡಿಸ್ಕೋಬೋದು, ಯಾವ ರೀತಿ ಮಾಡಿಸಿದ್ರೆ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇವಾಗಂತೂ ಮುತ್ತಿನ ಸರ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ. ಇವಾಗ ಅದನ್ನು ಮಾಡಿಸ್ತೀವಿ ಅಂದರೆ ಮಿನಿಮಮ್ ಒಂದು 20 ಗ್ರಾಮ್ ಆದರೂ ಬೇಕು. ಬಟ್ 1 ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು. ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅಂತೇಳಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದವ್ರು ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಥ್ಯಾಂಕ್ ಯು.